ನಮಸ್ಕಾರ, ನಾನು ಮಲನಗೌಡ ಮಾರಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಗರ ಪ್ರದೇಶಗಳಲ್ಲಿ ನಿರುದ್ಯೋಗದ ಇಳಿಕೆ, ಮನಿ9 ಫಿನಾನ್ಷಿಯಲ್ ಫ್ರೀಡಮ್ ಸಮಿಟ್, ಈ ಎಲ್ಲವನ್ನು ನಾವು ನಿಮಗೆ ಹೇಳೋದ್ರ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫಿನಾನ್ಸ್ಗೆ ಸಂಬಂಧಿಸಿದ ಮಾಹಿತಿಗಳು ಇಲ್ಲಿರುತ್ತೆ. ಬನ್ನಿ ಹಾಗಾದರೆ ಓಪನ್ ಮಾಡೋಣ ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ನಗರ ಪ್ರದೇಶಗಳಲ್ಲಿ ನಿರುದ್ಯೋಗ ಇಳಿಕೆ. ಅಕ್ಟೋಬರ್ರಿಂದ ಡಿಸೆಂಬರ್ ತ್ರೈಮಾಸಿಕದಲ್ಲಿ ನಿರುದ್ಯೋಗ ದರ 6.5%ಗೆ ಇಳಿಕೆ. ದೇಶದ ನಗರ ಪ್ರದೇಶದಲ್ಲಿ ನಿರುದ್ಯೋಗ ಪ್ರಮಾಣ ಕಡಿಮೆಯಾಗಿದೆ. 15 ವರ್ಷಕ್ಕಿಂತ ಮೇಲ್ಪಟ್ಟ ಜನರಲ್ಲಿ ನಿರುದ್ಯೋಗ ದರ ಅಕ್ಟೋಬರ್ರಿಂದ ಡಿಸೆಂಬರ್ 2022 ಮತ್ತು ಅಕ್ಟೋಬರ್ರಿಂದ ಡಿಸೆಂಬರ್ 2023ರ ಅವಧಿಯಲ್ಲಿ -7.2ರಿಂದ -6.5ಕ್ಕೆ ಇಳಿದಿದೆ. ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್ NSSO ಅಕ್ಟೋಬರ್ನಿಂದ ಡಿಸೆಂಬರ್ 2023ರ ತ್ರೈಮಾಸಿಕದ ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಬುಲೆಟಿನ್ ಬಿಡುಗಡೆ ಮಾಡಿದೆ. ಈ ಮಾಹಿತಿ ಪ್ರಕಾರ ಅಕ್ಟೋಬರಿಂದ ಡಿಸೆಂಬರ್ 2022ರ ತ್ರೈಮಾಸಿಕಕ್ಕೆ ಹೋಲಿಸಿದರೆ 2023ರ ಅಕ್ಟೋಬರಿಂದ ಡಿಸೆಂಬರ್ ಅವಧಿಯಲ್ಲಿ ನಗರ ಪ್ರದೇಶಗಳಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟವರಲ್ಲಿ ನಿರುದ್ಯೋಗ ದರ -7.2ರಿಂದ -6.5ಕ್ಕೆ ಇಳಿದಿದೆ. ಪುರುಷರಲ್ಲಿ ನಿರುದ್ಯೋಗ ದರ -6.5ರಿಂದ -5.8ಕ್ಕೆ ಇಳಿದಿದ್ದರೆ ಮಹಿಳೆಯರಲ್ಲಿ ಇದು 9.6%ದಿಂದ 8.6ಕ್ಕೆ ಇಳಿದಿದೆ. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವಿರುದ್ಧ ತೆಗೆದುಕೊಂಡ ನಿರ್ಧಾರ ಬದಲಾಗದು ಎಂದ ಗವರ್ನರ್ ಶಕ್ತಿಕಾಂತ್ ದಾಸ್. ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ವಿರುದ್ಧ ಕೈಗೊಂಡ ಕ್ರಮವನ್ನು ಮರುಪರಿಶೀಲಿಸುವುದಿಲ್ಲ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಶಕ್ತಿಕಾಂತ್ ದಾಸ್ ಸ್ಪಷ್ಟಪಡಿಸಿದ್ದಾರೆ. ಫಿನ್ಟೆಕ್ ವಲಯಕ್ಕೆ ಸಂಬಂಧಿಸಿದಂತೆ ನಾವು ಸಹಕಾರದ ಮನೋಭಾವವನ್ನು ಅಳವಡಿಸಿಕೊಂಡಿದ್ದೇವೆ ಎಂದು RBI ಗವರ್ನರ್ ಹೇಳಿದ್ದಾರೆ. ಫಿನ್ಟೆಕ್ ವಲಯವನ್ನು RBI ಪ್ರೋತ್ಸಾಹಿಸುತ್ತದೆ, ಆದರೆ ನಿಯಮ ಉಲ್ಲಂಘನೆಯನ್ನು ಸಹಿಸುವುದಿಲ್ಲ. ಪೇಟಿಎಂ ಪೇಮೆಂಟ್ ಬ್ಯಾಂಕ್ ವಿರುದ್ಧ ಕೈಗೊಂಡಿರುವ ನಿರ್ಧಾರವನ್ನು ಮರುಪರಿಶೀಲಿಸುವ ಯಾವುದೇ ಯೋಜನೆ ಇಲ್ಲ ಎಂದು ಶಕ್ತಿಕಾಂತ್ ದಾಸ್ ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಗ್ರಾಹಕರ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಎಂದರು. ಕೆಲವೇ ದಿನಗಳಲ್ಲಿ ಸೆಂಟ್ರಲ್ ಬ್ಯಾಂಕ್ ಈ ನಿಟ್ಟಿನಲ್ಲಿ ಫ್ಯಾಕ್ಗಳನ್ನು ಅಂದರೆ ಪದೇ ಪದೇ ಕೇಳಿದ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಪ್ರಕಟಿಸುತ್ತದೆ. ಈ ಬಗ್ಗೆ ತಿಂಗಳುಗಟ್ಟಲೆ ಚರ್ಚಿಸಿ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಎಂದು ಅವರು ಹೇಳಿದ್ದಾರೆ. ನೆಕ್ಸಾನ್ ದರ ಇಳಿಕೆ. ಟಾಟಾ ಮೋಟಾರ್ಸ್ ವಿವಿಧ EV ಮಾಡೆಲ್ಗಳ ಮೇಲೆ 1,20,000ವರೆಗೆ ರಿಯಾಯಿತಿಯನ್ನು ಘೋಷಣೆ ಮಾಡಿದೆ. ಟಾಟಾ ಮೋಟಾರ್ಸ್ನ ಅತಿ ಹೆಚ್ಚು ಮಾರಾಟವಾಗುವ ನೆಕ್ಸಾನ್ EV ಬೆಲೆ ಈಗ 14.5 ಲಕ್ಷದಿಂದ ಪ್ರಾರಂಭವಾಗುತ್ತೆ. ಮೊದಲು 14.7 ಲಕ್ಷ ರೂಪಾಯಿ ಇತ್ತು. ಟಿಯಾಗೋ EV ಈಗ 7.99 ಲಕ್ಷದಿಂದ ಪ್ರಾರಂಭವಾಗಲಿದೆ. ಟಿಯಾಗೋ ಬೆಲೆ 70,000 ರೂಪಾಯಿ ಕಡಿಮೆಯಾಗಿದೆ. ಇತ್ತೀಚೆಗೆ ಬಿಡುಗಡೆಯಾದ ಪಂಚ್ EV ಬೆಲೆ ಬದಲಾಗಿಲ್ಲ. ಬ್ಯಾಟರಿ ಸೆಲ್ ಬೆಲೆ ಇತ್ತೀಚೆಗೆ ಕಡಿಮೆಯಾಗಿವೆ. ಹೀಗಾಗಿ ಇದರ ಪ್ರಯೋಜನಗಳನ್ನು ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸಲು ನಾವು ನಿರ್ಧರಿಸಿದ್ದೇವೆ ಎಂದು ಕಂಪನಿ ಹೇಳುತ್ತದೆ. ಜನವರಿಯಲ್ಲಿ ರಿಟೇಲ್ ಇನ್ಫ್ಲೇಷನ್ -5.1ಕ್ಕೆ ಕುಸಿತ. ಭಾರತದ ರಿಟೇಲ್ ಇನ್ಫ್ಲೇಷನ್ ಜನವರಿ 2024ರಲ್ಲಿ 5.1ಕ್ಕೆ ಇಳಿದಿದೆ. ಇದು 3 ತಿಂಗಳಲ್ಲಿ ಅತ್ಯಂತ ಕಡಿಮೆ ಹಣದುಬ್ಬರವಾಗಿದೆ. ಹಿಂದಿನ ಡಿಸೆಂಬರ್ 2023ರಲ್ಲಿ ಹಣದುಬ್ಬರ 5.69% ಆಗಿತ್ತು. ನವೆಂಬರ್ನಲ್ಲಿ 5.55%, ಅಕ್ಟೋಬರ್ನಲ್ಲಿ 4.87% ಮತ್ತು ಸೆಪ್ಟೆಂಬರ್ನಲ್ಲಿ 5.02% ಆಗಿತ್ತು. ಆಹಾರ ಪದಾರ್ಥಗಳ ಬೆಲೆ ಕುಸಿತದಿಂದ ಹಣದುಬ್ಬರ ದರ ಇಳಿಕೆಯಾಗಿದೆ. ಡಿಸೆಂಬರ್ಗೆ ಹೋಲಿಸಿದರೆ ಜನವರಿಯಲ್ಲಿ ತರಕಾರಿ ಬೆಲೆಯಲ್ಲಿ ಇಳಿಕೆಯಾಗಿದೆ. ಜನವರಿಯಲ್ಲಿ ತರಕಾರಿ ಹಣದುಬ್ಬರ ದರ 27.6%ಯಿಂದ 27%ಗೆ ಇಳಿದಿದೆ. ಮತ್ತೊಂದೆಡೆ ಇಂಧನ ಮತ್ತು ವಿದ್ಯುತ್ ಹಣದುಬ್ಬರ ದರ -0.60% ಆಗಿದೆ. ಇದು ಡಿಸೆಂಬರ್ನಲ್ಲಿ -0.77% ಆಗಿತ್ತು. ಪೇಟಿಎಂಗೆ ಸಹಾಯ ಮಾಡಲಿದೆ ಆಕ್ಸಿಸ್ ಬ್ಯಾಂಕ್. ಈ ಬಿಕ್ಕಟ್ಟಿನ ಸಮಯದಲ್ಲಿ ಪೇಟಿಎಂಗೆ ಆಕ್ಸಿಸ್ ಬ್ಯಾಂಕ್ ಸಹಾಯ ಹಸ್ತ ಚಾಚಿದೆ. ಆಕ್ಸಿಸ್ ಬ್ಯಾಂಕ್ MD ಮತ್ತು CEO ಅಮಿತಾಬ್ ಚೌಧರಿ ಅವರು RBI ಅನುಮೋದನೆ ನೀಡಿದರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ನೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಸಿದ್ಧ ಎಂದು ಹೇಳಿದ್ದಾರೆ. ಇದಕ್ಕೂ ಮುನ್ನ HDFC ಬ್ಯಾಂಕ್ನ ಪರಾಗ್ ರಾವ್ ಕೂಡ ಪೇಟಿಎಂ ಜೊತೆ ಮಾತುಕತೆ ನಡೆದಿದೆ ಎಂದು ಖಚಿತಪಡಿಸಿದರು. ಪೇಟಿಎಂ ಸಮಸ್ಯೆಯ ಮೇಲೆ ಬ್ಯಾಂಕುಗಳು ನಿಗಾ ಇಟ್ಟಿವೆ. ಈ ವಿಷಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಾವು ಸಂಪೂರ್ಣ ಗಮನ ಹರಿಸಿದ್ದೇವೆ ಎಂದು ಅವರು ಹೇಳಿದರು. ಮನಿ9 ಫಿನಾನ್ಷಿಯಲ್ ಫ್ರೀಡಮ್ ಸಮಿಟ್. ಭಾರತೀಯರ ಗಳಿಕೆ ವೆಚ್ಚಗಳು, ಉಳಿತಾಯ ಮತ್ತು ಹೂಡಿಕೆಗೆ ಸಂಬಂಧಿಸಿದ ಪ್ರತಿಯೊಂದು ಪ್ರಶ್ನೆಗೆ ಉತ್ತರಿಸಲು ಮನಿ9ನ ಫಿನಾನ್ಷಿಯಲ್ ಫ್ರೀಡಮ್ ಸಮಿಟ್ ಮತ್ತೊಮ್ಮೆ ಬರುತ್ತದೆ. ಫಿನಾನ್ಷಿಯಲ್ ಫ್ರೀಡಮ್ ಸಮಿಟ್ 2ನೆಯ ಸಂಚಿಕೆ 14 ಫೆಬ್ರವರಿ 2024ರಂದು ಭಾರತದ ಆರ್ಥಿಕ ರಾಜಧಾನಿ ಮುಂಬೈನಲ್ಲಿ ನಡೆಯಲಿದೆ. ಈ ಸಮಿಟ್ನಲ್ಲಿ ಭಾರತೀಯರ ವಿಮೆ, ಬ್ಯಾಂಕಿಂಗ್, ಹೂಡಿಕೆ, ಗಳಿಕೆ, ಖರ್ಚು ಮತ್ತು ಉಳಿತಾಯಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಪ್ರಶ್ನೆಗೆ ಒಂದೇ ವೇದಿಕೆಯಲ್ಲಿ ಉತ್ತರಿಸಲಾಗುವುದು. ಅಸ್ಸಾಂ ಸರ್ಕಾರದಿಂದ ಬಜೆಟ್ ಮಂಡನೆ. ಅಸ್ಸಾಂ ಸರ್ಕಾರ 2024-25ರ ಹಣಕಾಸು ವರ್ಷಕ್ಕೆ 2.9 ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿದೆ. ಬಜೆಟ್ನಲ್ಲಿ
ರೂಪಾಯಿ 774.47 ಕೋಟಿ ಕೊರತೆಯನ್ನು ಅಂದಾಜಿಸಲಾಗಿದೆ. ಯಾವುದೇ ಹೊಸ ತೆರಿಗೆಗಳನ್ನು ಪ್ರಸ್ತಾಪಿಸಲಾಗಿಲ್ಲ. ಅಸ್ಸಾಂ ಹಣಕಾಸು ಸಚಿವ ಅಜಂತಾ ನಿಯೋಗ್ ಅವರು ಹೇಳುವಂತೆ ಮುಂದಿನ ಹಣಕಾಸು ವರ್ಷದಲ್ಲಿ ಅಸ್ಸಾಂನ ಜಿಡಿಪಿ 6.43 ಲಕ್ಷ ಕೋಟಿ ರೂಪಾಯಿಗೆ ತಲುಪುವ ನಿರೀಕ್ಷೆ ಇದೆ. 2023-24ರಲ್ಲಿ ಅದು 5.7 ಲಕ್ಷ ಕೋಟಿ ರೂಪಾಯಿ ಆಗಿತ್ತು. ಇವೆಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.